ಎಲ್ರಿಗೂ ನಮಸ್ಕಾರ ಮತ್ತು ಆತ್ಮೀಯವಾದ ಸ್ವಾಗತ. ಒಂದು ದೀರ್ಘವಾದ ವಿರಾಮದ ನಂತರ ನನ್ನನ್ನು ನಾನು ಮತ್ತಷ್ಟು ಕ್ರಿಯಾಶೀಲನನ್ನಾಗಿಸ್ಕೊಳ್ಬೇಕು, ಚಟುವಟಿಕೆಯಿಂದ ನನ್ನನ್ನು ನಾನು ರೂಪಿಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತಿನ ದಿನಚರಿಯ ಕೆಲವಷ್ಟು ತುಣುಕುಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ. ಮೊದಲು ಬುಕ್ ಮಾರ್ಕ್ ಮಾಡೋಣ ಅಂತ. ಅದಕ್ಕೆ ಈ ಎಕ್ಸ್ಪೋ ಕಂಪನಿಯ ಒಂದು ಕಿಟ್ ಚಲೋ ಅದ. 100 ರೂಪಾಯಿದಾಗ 3 ಬಾಲ್ ಪೆನ್, 1 ಜೆಲ್ ಪೆನ್, 1 ಹೈಲೈಟರ್, 1 ಸ್ಕೇಲ್, ಅರೇಸರ್, ಶಾರ್ಪ್ನರ್ ಮತ್ತು 2 ಪೆನ್ಸಿಲ್ಸ್. ವರ್ತ್ ಕ್ವಾಲಿಟಿ ವೈಸೂ ಬೆಸ್ಟ್ ಅದ, ನೀವು ಟ್ರೈ ಮಾಡ್ಬೋದು. ಇತ್ತೀಚೆಗೆ ಪುಸ್ತಕಗಳ ಮಧ್ಯ ಎಲ್ಲಿಗೆ ನಿಲ್ಸೀನಿ ಅಲ್ಲಿ ಇಡ್ಲಿಕ್ಕೆ ಅಂಥೇಳಿ ಕೆಲವಷ್ಟು ಬುಕ್ ಮಾರ್ಕ್ಗಳನ್ನು ತೀರಾ ಹೆಚ್ಚಾಗಿ ಬಳಸ್ಲಿಕ್ಕತ್ತಿದ್ದೆ. ಅವು ದುಡ್ಡು ಕೊಟ್ಟು ತಂದಿದ್ದಕ್ಕಿಂತ ನಾನೇ ಕೈಯಾರ ಯಾಕೆ ಮಾಡಬಾರ್ದು ಅಂತ ಅನ್ನಿಸ್ತು. ಅದ್ರ ಪ್ರತಿಫಲನೇ ಇವತ್ತು ಬುಕ್ ಮಾರ್ಕ್ ಮಾಡುವ ಸಾಹಸಕ್ಕೆ ಇದ್ದೀನಿ. ನಾ ಏನು ಪ್ರೊಫೆಷನಲ್ ಆರ್ಟಿಸ್ಟ್ ಅಲ್ಲ, ಅದರ ಯಾವ ಗಂಧ ಗಾಳಿನೂ ನನಗೆ ಗೊತ್ತಿಲ್ಲ. ನನಗೆ ತಿಳಿದಂಗೆ ಜಸ್ಟ್ DIY ಅಂತಾರಲ್ಲ ಹಂಗೆ ನನ್ನ ಮನಸ್ಸಿಗೆ ಇಷ್ಟ ಆಗುವಂಗೆ 1-2-3 ರೀತಿಯ ಬುಕ್ ಮಾರ್ಕ್ಗಳನ್ನು ಮಾಡಿದೆ. ನಿಮ್ಮ ಜೊತೆಗೆ ಅವುಗಳನ್ನು ಹಂಚ್ಕೊಂಡ್ರೆ ನಿಮಗೂ ಹೊಸ ಐಡಿಯಾಗಳು ಬರ್ಬೋದು ಅನ್ನೋ ಒಂದೇ ಒಂದು ಸಣ್ಣ ಆಸೆ ಅಷ್ಟೆ. ಈ ಬುಕ್ ಮಾರ್ಕ್ಗಳು ಮಾಡಬೇಕಂದ್ರೆ ಒಂದು ಸ್ವಲ್ಪ ದಪ್ಪನೆಯ ಪೇಪರ್ ಅಥವಾ ರಟ್, ಯಾವುದೋ ಮನೆಯಾಗಿರುವಂಥ ವಸ್ತುಗಳನ್ನೇ ಬಳಸ್ಕೊಂಡು ನಮ್ಮ ಕ್ರಿಯಾಶೀಲತೆಗೆ ಅನುಗುಣವಾಗಿ ನಮ್ಮೊಳಗಿನ ಹೊಸ ಹೊಸ ವಿಚಾರಗಳಿಗೆ ಜೀವ ಕೊಟ್ಟು ಒಂದಿಷ್ಟು ತಾಳ್ಮೆ, ಒಂದಿಷ್ಟು ಕ್ರಿಯೇಟಿವಿಟಿ, ಒಂದಿಷ್ಟು ಜಾಣ್ಮೆ ಎಲ್ಲವನ್ನು ಬಳಸ್ಕೊಂಡು ನಮ್ಮಲ್ಲಿರುವ ಕಲೆಯನ್ನೇ ಉಪಯೋಗಿಸ್ಕೊಂಡು ನಮಗೆ ಬಂದಂಗೆ ಮನಸಾರ ಪ್ರೀತಿಯಿಂದ ಏನೇ ಮಾಡಿದರೂ ಅದಕ್ಕೆ ಸಕ್ಸಸ್ ಸಿಗ್ತದೆ. ಅದು ಹೇಗೆ ಆದರೂ ನಮಗೆ ಖುಷಿ ಕೊಡ್ತದೆ ಅನ್ನೋ ಒಂದೇ ಒಂದು ನಂಬಿಕೆ ನಂದು. ಮೊದಲು ವಿಂಟೇಜ್ ಸ್ಟೈಲ್ ಮಾಡಬೇಕಂಥೇಳಿ ಒಂದು ವೈಟ್ ಕಾರ್ಡ್ ಬೋರ್ಡ್ ಮೇಲೆ ಬ್ರೌನ್ ಕಲರ್ ಶೀಟನ್ನು ಅಂಟಿಸಿ ಅದ್ರ ಮೇಲೆ ನನಗೆ ಭಾಳ ಇಷ್ಟ ಆಗುವಂಥ ರಂಗೋಲಿ ಪ್ಯಾಟರ್ನನ್ನು ಡ್ರಾ ಮಾಡಿದೆ ವೈಟ್ ಪೆನ್ನಿಂದ. ಬ್ರೌನ್ ಪೇಪರ್ ಮೇಲೆ ವೈಟ್ ಪೆನ್ ಕಾಂಬಿನೇಷನ್ ಭಾರಿ ಅಲ್ಟಿಮೇಟ್ ಕಾಣ್ತದೆ, ಅಷ್ಟು ಚಂದೂ ಅನ್ನಿಸ್ತದೆ. ಅದು ನನಗಿಷ್ಟ ಪರ್ಸ್ನಲಿ. ಅದಕ್ಕೆ ಮೊದಲಿರಲಿ ಅಂಥೇಳಿ ಒಂದು ರಂಗೋಲಿ ಡಿಸೈನಿಂದನೇ ಬುಕ್ ಮಾರ್ಕ್ ಮಾಡಿದೆ. ಹೆಂಗಾಯಿತು ಅನ್ನೋದನ್ನು ನೀವು ತಿಳಿಸ್ರಿ. ನಿಮಗೂ ಮನ್ಯಾಗ ಬೇಸರಾದಾಗ ಏನಾರ ಮಾಡಬೇಕು ಅಂತ ಅನ್ನಿಸ್ದಾಗ ಮಾಡಿ ನೋಡ್ರಿ. ಇನ್ನೊಂದು ಈ ವಾಟರ್ ಕಲರ್ ಮಾಡಲಿಕ್ಕೆ ಇರ್ತದಲ್ಲ ಪೇಪರ್,
ಅದೇ ಪೇಪರ್ನ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಲಿ ಥಿಕ್ ಆಗಲಿ ಅಂಥೇಳಿ ಒಂದರ ಮೇಲೆ ಒಂದು ಸೇಮ್ ಸೈಜ್ ಪೇಪರ್ನ ಅಂಟಿಸಿ ಅದ್ರ ಮೇಲೆ ಒಂಚೂರು ಕಲರ್ ಮಾಡಿ ನನಗೆ ಏನೇನು ತಲೆಗೆ ಬರ್ತದೆ ಆ ಎಲ್ಲ ಐಡಿಯಾಗಳನ್ನು ಆ ಪೇಪರ್ ಮೇಲೆ ಹಾಕಿ ನನ್ನದೇ ಆದ ಸ್ಟೈಲ್ ಒಳಗೆ ಮಾಡಬೇಕು ಅಂದ್ಕೊಂಡು ಅದ್ರ ಮೇಲೆ ಒಂದು ಒಳ್ಳೆ ಕನ್ನಡದ ಕುವೆಂಪು ಅವರ ನನಗೆ ಭಾಳ ಇಷ್ಟವಾದಂಥ ಸಾಲುಗಳನ್ನು ಬರಿಬೇಕು ಅಂಥೇಳಿ ಬ್ಯಾಕ್ಗ್ರೌಂಡಿಗೆ ನೀಲಿ ಬಣ್ಣವನ್ನು ಜಲವರ್ಣವನ್ನು ಬಳಸ್ಕೊಂಡೆ. ನೀವು ನಿಮ್ಮ ಇಷ್ಟದ ಅನುಸಾರ ನಿಮ್ಮ ಕ್ರಿಯಾಶೀಲತೆಗೆ ಅನುಗುಣವಾಗಿ ನಿಮ್ಮ ಮನಸ್ಸಿಗೆ ಬಂದಂಗೆ ಮನಸಾರೆ ಮಾಡ್ಕೊಳ್ಬೋದು. ಮತ್ತೊಂದು ತೀರಾ ಸರಳವಾಗಿ ಬರೀ ಒಂದು ಬ್ಲ್ಯಾಕ್ ಪೆನ್ನನ್ನು ಯೂಸ್ ಮಾಡಿಕೊಂಡು ಅದಕ್ಕೊಂದಿಷ್ಟು ಬಾರ್ಡರ್ ಲೈನ್ ಹಾಕಿ ಅದ್ರ ಮಧ್ಯೆ ಒಂದು ಪಿಂಟ್ರೆಸ್ಟ್ ಇನ್ಸ್ಪೈರ್ಡ್ ಥಾಟನ್ನು ಬರೆದು ನನಗೆ ತಿಳಿದಂಗೆ ಒಂದು ಚಿಕ್ಕ ಡ್ರಾಯಿಂಗ್ ಮಾಡಿ ಇದನ್ನು ಸ್ಪೆಷಲಿ ನಾನು ಇತ್ತೀಚೆಗೆ ಓದಿದಂಥ ನನ್ನ ಕನಸಿನ ಪಯಣ ಪುಸ್ತಕದ್ದಾಗಿ ಇಡಬೇಕು ಅಂತ ಹೇಳಿನೇ ಟ್ರಾವೆಲ್ ರಿಲೇಟೆಡ್ ಡ್ರಾಯಿಂಗ್ ಒಂದನ್ನು ಅಲ್ಲಿ ಡ್ರಾ ಮಾಡಿ ಯಾಕೋ ತೀರಾ ಕಪ್ಪು ಬಿಳುಪು ಅನ್ಸಕತ್ತು ಅಂಥೇಳಿ ಒಂಚೂರು ಬಣ್ಣನ ಮಧ್ಯದೊಳಗೆ ಆ್ಯಡ್ ಮಾಡಿ ಇದು ಪಿಂಟ್ರೆಸ್ಟ್ ಇನ್ಸ್ಪೈರ್ಡ್ ಬುಕ್ ಮಾರ್ಕ್ ಅಂತ ಹೇಳ್ಬೋದು. ಅದ್ರಾಗ ನೋಡಿ ನನಗೆ ಇಷ್ಟ ಆಯಿತು ಅಂಥೇಳಿ ಅದೇ ರೀತಿ ಮಾಡುವ ಪ್ರಯತ್ನ ಮಾಡಿದೆ. ಹೆಂಗೆ ಬಂತು ಎಲ್ಲ ಬುಕ್ ಮಾರ್ಕ್ಗಳು ಹೆಂಗೆ ಆದವು ಅನ್ನೋದನ್ನು ನೀವು ಕಮೆಂಟ್ ಮಾಡಿ ತಿಳಿಸ್ರಿ. ನಿಮಗೂ ಸಮಯ ಸಿಕ್ಕಾಗ ಪುಸ್ತಕದ ಮಧ್ಯೆ ಇಡ್ಲಿಕ್ಕೆ ಇಂಥ ಒಂದು ಒಳ್ಳೊಳ್ಳೆ ನೀವೇ ಮನಸಾರೆ ಮಾಡಿದ ಬುಕ್ ಮಾರ್ಕ್ಗಳನ್ನು ಬಳಸ್ಕೋಬಹುದು. ಸಂಜೆ ಟೈಮ್ ಒಳಗೆ ನನ್ನ ಮಗಳು ಏನೋ ಹೇಳ್ತಾಳಂತ ಕೇಳ್ರಿ. ಗುಡ್ ನೈಟ್. ನಮಸ್ತೆ, ಬಾಯ್, ಗುಡ್ ನೈಟ್ ಅಂತ ಹೇಳಿ ಆಕಿ ಹೊರಗೆ ಬಂದು ತುಳಸಿಗೆ ನೀರು ಹಾಕಕ್ಕೆ ಚಾಲೂ ಮಾಡಿದ್ಲು. ಈ ಮಕ್ಕಳಿರೋ ಮನೆಯಾಗ ಹೊತ್ತು ಹೋಗೋದು ಗೊತ್ತೇ ಆಗೋದಿಲ್ಲ. ಅವ್ರ ಜೊತೆ ನಾವು ಮಕ್ಕಳಾಗ್ಬಿಡ್ತೀವಿ. ಅವರಷ್ಟು ಖುಷಿ ಯಾರೂ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಜನಪದರು ಮಕ್ಕಳಿರಲ್ಲವ್ವ ಮನೆ ತುಂಬ ಅಂತ ಹಾಡ್ತಿದ್ರಂತೆ.
ಸಂಜೆಗೆ ಇನ್ನೊಂದು ಖುಷಿ ವಿಚಾರ, ನನಗೊಂದು ಬುಕ್ ಪೋಸ್ಟ್ ಬಂದಿತ್ತು. ಒಬ್ಬ ಒಳ್ಳೆ ಲೇಖಕಿಯವರಿಂದ ಒಂದು ಅದ್ಭುತವಾದ ಮಕ್ಕಳ ಪುಸ್ತಕ, ಪುಟಾಣಿ ಪಂಟರ್ಸ್ ಅನ್ನುವಂಥದ್ದು. ಆದಷ್ಟು ಬೇಗ ಪುಸ್ತಕನ ಓದಿ ಅದ್ರ ಬಗ್ಗೆ ನನ್ನ ಅಭಿಪ್ರಾಯಗಳನ್ನು ತಿಳಿಸ್ತೀನಿ, ಪುಸ್ತಕ ಪರಿಚಯ ಮಾಡ್ತೀನಿ. ನನ್ನ ಮಗಳಿಗೆ ಈ ಪುಸ್ತಕದ ಚಿತ್ರಗಳು ತೀರಾ ಇಷ್ಟ ಆಯಿತು. ಗೀತಾ, ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ಜನವರಿ ಫೆಬ್ರವರಿ ಟೈಮ್ನಾಗ ಸೀತ್ನಿ ಅಂತ ಸಿಗ್ತಾವೆ. ಅಂದ್ರೆ ಜ್ವಾಳನೇ ಅವು ಹಸಿ ಇದ್ದಾಗಲೇ ಸುಟ್ಕೊಂಡು ತಿನ್ನೋದು. ಆ್ಯಕ್ಚುಲಿ ಹೊಲ್ದಾಗ ಕೂತು ಕಿಚನ್ಯಾಗ ಸುಟ್ಟು ತಿಂದ್ರೆ ಅದರ ರುಚಿ ಅದ್ಭುತ, ಅಮೃತ ಇದ್ದಂಗೆ. ನಮಗೆ ಹೊಲಕ್ಕೆ ಹೋಗಿ ಕಿಚನ್ಯಾಗ ಕುಂತು ಸುಟ್ಕೊಂಡು ತಿನ್ನುವಷ್ಟು ಅವಕಾಶ ಇಲ್ಲ. ಆದರೂ ಅಟ್ಲೀಸ್ಟ್ ಮನೆಗೆ ತಂದು ಮನ್ಯಾಗ ಹಂಚ್ ಮೇಲೆ ಸುಟ್ಕೊಂಡು ತಿನ್ನೋದರೆ ಐತಿ. ಈ ಸೀತ್ನಿ ಇದ್ರ ಜೊತೆ ಶೇಂಗಾ ಚಟ್ನಿ, ಇಲ್ಲ ಬೆಲ್ಲ, ಉಪ್ಪು, ಕೆಲವೊಬ್ಬರು ಹುಣಸಿನ್ಕಾಯಿ ಚಟ್ನಿ, ಏನೇನೆಲ್ಲ ಕಾಂಬಿನೇಷನ್ ಮಾಡ್ಕೊಂಡು ಕೊಬ್ಬರಿ ಹಿಂಡಿ ಮಾಡ್ಕೊಂಡು ತಿನ್ಬೋದು. ಯಾವುದ್ರ ಜೊತೆ ಕಾಂಬಿನೇಷನ್ ಮಾಡಿದ್ರು ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಇರ್ತದೆ. ಈ ಸೀತ್ನಿ ಸವಿ ಸೌದವರಿಗೆ ಗೊತ್ತದ್ರ ರುಚಿ. ವರ್ಷದಾಗ ಒಂದು ತಿಂಗಳು, ಒಂದು 15 ದಿನ ಅಷ್ಟೇ ಸಿಗೋ ಸೀತ್ನಿನ ಮಿಸ್ ಮಾಡ್ಕೋಬಾರ್ದು ಅಂತ ಅನ್ನಿಸ್ತದೆ. ದೇಹ ಮತ್ತು ಮನಸ್ಸು ಎರಡನ್ನೂ ಸದೃಢವಾಗಿಟ್ಕೊಳ್ಳೋ ಜವಾಬ್ದಾರಿ ನಮ್ಮದೇ ಆಗಿರ್ತದೆ. ಮತ್ತೆ ಸಿಗ್ತೀನಿ, ಮತ್ತಷ್ಟು ನನ್ನ ಬದುಕಿನ ಸುಂದರ ಕ್ಷಣಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ. ಅಲ್ಲಿ ತನಕ ನಮಸ್ಕಾರ, ಧನ್ಯವಾದಗಳು.